ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪ ನಿಧನ ಹೊಂದಿದ್ದಾರೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಪದ್ಮಭೂಷಣ ಎಸ್.ಎಲ್. ಭೈರಪ್ಪ 94 ವರ್ಷ ವಯಸ್ಸಾಗಿತ್ತು, ನಿಧನ ಹೊಂದಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಭೈರಪ್ಪನವರು ಬಳಲ್ತಾ ಇದ್ರು. ಖಾಸಗಿ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇತ್ತು. ಪ್ರಸಿದ್ಧ ಕನ್ನಡದ ಕಾದಂಬರಿಕಾರರಾಗಿರುವಂಥ ಎಸ್.ಎಲ್. ಭೈರಪ್ಪ ಅವರು ನಿಧನ ಹೊಂದಿರುವಂಥದ್ದು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ. ನಿಜಕ್ಕೂ ಕೂಡ ಇದು ಬೇಸರದ ವಿಚಾರ. ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಇವರು ಎಸ್.ಎಲ್. ಭೈರಪ್ಪನವರು. ಕನ್ನಡದ ಚಿರಪರಿಚಿತ ಸಾಹಿತಿಗಳಲ್ಲಿ ಅಗ್ರಗಣ್ಯರು ಎಸ್.ಎಲ್. ಭೈರಪ್ಪನವರು. ಹಿರಿಯ ಸಾಹಿತಿ ನಮ್ಮೆಲ್ಲರನ್ನ ಅಗಲಿದ್ದಾರೆ ಎನ್ನುವಂಥ ವಿಚಾರ ನಿಜಕ್ಕೂ ಕೂಡ ಬೇಸರ. ಆಧುನಿಕ ಕನ್ನಡ ಸಾಹಿತ್ಯ ಕಾದಂಬರಿಕಾರರು ಮತ್ತು ಲೇಖಕರು, ಸಾಹಿತಿಗಳು, ಕನ್ನಡದ ಭಾಷೆಯಲ್ಲಿ ಪುಸ್ತಕವನ್ನು ಬರೆದಿರುವಂಥ ಇವರ ಕೃತಿಗಳು ಇಂಗ್ಲಿಷ್ ಹಾಗೆಯೇ ಭಾರತೀಯ ಇತರ ಭಾಷೆಗಳಿಗೂ ಕೂಡ ಅನುವಾದಗೊಂಡಿವೆ. ಭಾರತದ ಸಾಹಿತ್ಯ ಲೋಕಕ್ಕೆ ಎಸ್.ಎಲ್. ಭೈರಪ್ಪ ಅವರು ನೀಡಿದಂಥ ಕೊಡುಗೆ ಅಪಾರ. ಇವತ್ತು ಭಾರತೀಯ ಸಾಹಿತ್ಯ ಲೋಕ ಎಸ್.ಎಲ್. ಭೈರಪ್ಪ ಅವರನ್ನು ಕಳೆದುಕೊಂಡಿದೆ. ನಿಜಕ್ಕೂ ಕೂಡ ಇದು ಬೇಸರದ ವಿಚಾರ. ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಎಸ್.ಎಲ್. ಭೈರಪ್ಪ ಅವರು. ನಾನು ಹೇಳ್ತಾ ಇದ್ದೆ ಅವರ ಸಾಧನೆಗಳು ಏನೇನು ಅಂಥೇಳಿ. ಕನ್ನಡದ ಲೇಖಕರಾದರೂ ಕೂಡ ಅವರ ಪುಸ್ತಕಗಳು, ಅವರ ಬರಹಗಳು ಭಾರತೀಯ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಅನುವಾದಗೊಂಡಿತ್ತು. ಕನ್ನಡದ ಜನಪ್ರಿಯ ಬರಹಗಾರರು. ಇವರಿಗೆ ಭಾರತ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿಯನ್ನು ಕೂಡ ನೀಡಿ. ವಯೋಸಹಜ ಕಾಯಿಲೆಯಿಂದ ಎಸ್.ಎಲ್. ಭೈರಪ್ಪ ಅವರು ಬಳಲ್ತಾ ಇದ್ರು. 94 ವರ್ಷ ವಯಸ್ಸಾಗಿತ್ತು. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಪದ್ಮಭೂಷಣ ಎಸ್.ಎಲ್. ಭೈರಪ್ಪ ಅವರು ಕೊನೆಯುಸಿರೆಳೆದಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ಸಂತೇಶಿರವರದಲ್ಲಿ ಇವರು ಹುಟ್ಟಿದ್ದು. ಇವರ ಹುಟ್ಟೂರು ಹಾಸನ ಜಿಲ್ಲೆ. ಪ್ರಾಥಮಿಕ ಶಿಕ್ಷಣವನ್ನು ಹುಟ್ಟೂರಿನಲ್ಲೇ ಪಡೆದರು. ಬಾಲ್ಯದಲ್ಲಿ ಬಡತನ ಇದ್ದರೂ ಸಾಹಿತ್ಯ ಲೋಕಕ್ಕೆ ಎಸ್.ಎಲ್. ಭೈರಪ್ಪ ಅವರು ನೀಡಿದಂಥ ಕೊಡುಗೆ ಅಪಾರ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಅವರು ಕೊನೆಯುಸಿರೆಳೆದಿದ್ದಾರೆ. ಹಾಗೆಯೇ ನಾನು ಆಗಲೂ ಕೂಡ ಹೇಳ್ತಾ ಇದ್ದೆ, ವಂಶವೃಕ್ಷ, ತಬ್ಬಲಿಯು ನೀನಾದೆ ಮಗನೇ, ಮತದಾನ ಕಾದಂಬರಿಗಳು, ಇವರ ಈ ಕಾದಂಬರಿಗಳು ಚಲನಚಿತ್ರವಾಗಿ ಅದಕ್ಕೆ ಪ್ರಶಸ್ತಿಗಳು ಕೂಡ ಲಭಿಸಿವೆ. ವಂಶವೃಕ್ಷ ಕಾದಂಬರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸಿರುವಂಥದ್ದು. ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ ಎಸ್.ಎಲ್. ಭೈರಪ್ಪ ಅವರು ಸಾಹಿತ್ಯ ಲೋಕಕ್ಕೆ ಅಥವಾ ಬರಹ ಲೋಕಕ್ಕೆ ನೀಡಿದಂಥ ಕೊಡುಗೆಗಳನ್ನು. ನಿಜಕ್ಕೂ ಕೂಡ ಇವತ್ತು ಭಾರತೀಯ ಸಾಹಿತ್ಯ ಲೋಕ, ಅದರಲ್ಲೂ ಕನ್ನಡದ ಸಾಹಿತ್ಯ ಲೋಕ ಎಸ್.ಎಲ್. ಭೈರಪ್ಪ ಅವರನ್ನು ಕಳೆದುಕೊಂಡು ಬೇಸರದಲ್ಲಿದೆ. ಕಾದಂಬರಿಗಳಲ್ಲದೆ ಸಾಹಿತ್ಯವನ್ನು ಕೂಡ ಬರೆದು ಪ್ರಸಿದ್ಧಿಯನ್ನು ಹೊಂದವರು ಎಸ್.ಎಲ್. ಭೈರಪ್ಪ ಅವರು. ವಂಶವೃಕ್ಷ, ತಬ್ಬಲಿ ನೀನಾದೆ ಮಗನೇ, ಮತದಾನ ಕಾದಂಬರಿಗಳಿಗೆ ಚಲನಚಿತ್ರ ಪ್ರಶಸ್ತಿಗಳು ಲಭಿಸಿವೆ. ಇನ್ನುಳಿದಂತೆ ವಂಶವೃಕ್ಷಕ್ಕೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ದಾಟು ಕಾದಂಬರಿಗೆ ರಾಜ್ಯ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಇವರ ಸಾಧನೆಗೆ ಸಂದಿವೆ. ಪರ್ವ ಭೈರಪ್ಪ ಅವರು ರಚಿಸಿದ ಕಾದಂಬರಿಗಳಲ್ಲೇ ಭಾರಿ ಚರ್ಚೆಗೆ ಒಳಗಾಗಿದ್ದು, ಮಹಾಭಾರತ ಕಾಲದ ಭಾರತೀಯ ಸಮಾಜದ ರೀತಿ ನೀತಿಗಳನ್ನು, ಆ ಕಾಲದ ಜೀವನ ಮೌಲ್ಯಗಳನ್ನು ಎಲ್ಲವನ್ನು ಕೂಡ ಪರ್ವದಲ್ಲಿ ಉಲ್ಲೇಖ ಮಾಡಿದರು. ಅವರ ಹುಟ್ಟೂರು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಸಂತೇಶಿರವರ. ಇಲ್ಲಿ ಹುಟ್ಟಿದಂಥ ಭೈರಪ್ಪನವರು ಭಾರತೀಯ ಸಾಹಿತ್ಯ ಲೋಕ, ಕಾದಂಬರಿ ಲೋಕ, ಬರಹ ಲೋಕ, ಇಲ್ಲಿ ಅಚ್ಚಳಿಯದ ಸಾಧನೆಗಳು, ಅಚ್ಚಳಿಯದ ನೆನಪುಗಳು ಎಲ್ಲವನ್ನ ಬಿಟ್ಟು ಹೋಗಿದ್ದಾರೆ. ಭೈರಪ್ಪನವರು ನಮ್ಮನ್ನ ಅಗಲಿರಬಹುದು, ಆದರೆ ಅವರು ಬರೆದ ಕಾದಂಬರಿಗಳು, ಅವರು ಬರೆದ ಸಾಹಿತ್ಯ, ಅವರು ಬರೆದ ಬರಹಗಳು ಇನ್ನೂ ಜೀವಂತ. ವಯೋಸಹಜ ಕಾಯಿಲೆಯಿಂದ 94 ವರ್ಷದ
ಭೈರಪ್ಪನವರು ಕೊನೆಯುಸಿರೆಳೆದಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪ್ರಸಿದ್ಧ ಕನ್ನಡದ ಕಾದಂಬರಿಕಾರರಾಗಿರುವಂಥ ಎಸ್.ಎಲ್. ಭೈರಪ್ಪ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಇವರು. ಚಿಕಿತ್ಸೆ ಫಲಿಸದೆ ಎಸ್.ಎಲ್. ಭೈರಪ್ಪ ಕೊನೆಯುಸಿರೆಳೆದಿದ್ದಾರೆ. ಪರ್ವ, ತಬ್ಬಲಿ ನೀನಾದೆ ಮಗನೆ, ಗೃಹಭಂಗ, ಆವರಣ, ವಂಶವೃಕ್ಷ, ತಂತು, ಸಾಕ್ಷಿ, ಅಂಚು, ಧರ್ಮಶ್ರೀ, ಉತ್ತರಾಖಂಡ ಕೃತಿ ರಚಿಸಿರುವ ಭೈರಪ್ಪ ಅವರು ಎಲ್ಲರನ್ನ ಬಿಟ್ಟು ಬಾರದ ಲೋಕಕ್ಕೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ನಿರಾಕರಣ, ಗ್ರಹಣ, ಅನ್ವೇಷಣೆ, ನೆಲ, ಅಂಚು, ಸಾರ್ಥ, ಮಂದ್ರ, ಕವಲು ಕಾದಂಬರಿಕಾರರಾಗಿರುವಂಥ ಎಸ್.ಎಲ್. ಭೈರಪ್ಪ ಅವರು ಸಾಹಿತ್ಯ ಲೋಕಕ್ಕೆ ನೀಡಿದಂಥ ಕೊಡುಗೆಗಳ ವಿಚಾರವಾಗಿ ನಾನು ಹೇಳ್ತಾ ಇದ್ದೆ. ನಿಜಕ್ಕೂ ಕೂಡ ಇದು ಭಾರತೀಯ ಸಾಹಿತ್ಯ ಲೋಕಕ್ಕೆ ಬೇಸರದ ವಿಚಾರ. ಮಹಾಭಾರತದ ಸಾಮಾಜಿಕ ಮತ್ತು ಮಾನವೀಯ ಮಗ್ಗುಲುಗಳನ್ನು ವಿಶ್ಲೇಷಿಸುವ ಸಮಾಜಶಾಸ್ತ್ರೀಯ ಮತ್ತು ಮಾನವಶಾಸ್ತ್ರೀಯ ದೃಷ್ಟಿಕೋನದಿಂದ ಕೂಡಿದಂಥ ಕಾದಂಬರಿ ಅಂತ ಹೇಳಿದರೆ ಅದು ಪರ್ವ. ಭೈರಪ್ಪನವರ ಸಾಧನೆ ಅಥವಾ ಸಾಹಿತ್ಯ ಲೋಕಕ್ಕೆ ಅವರು ನೀಡಿದಂಥ ಕೊಡುಗೆ ದಿನವಿಡೀ ಹೇಳಿದರೂ ಕೂಡ ಮುಗಿಯೋದಿಲ್ಲ. ತಬ್ಬಲಿ ನೀನಾದೆ ಮಗನೆ ವಿಮರ್ಶಕರ ಮೆಚ್ಚುಗೆ ಪಡೆದಂಥ ಕಾದಂಬರಿ ಇದು ಚಲನಚಿತ್ರ ಕೂಡ ಆಗಿದೆ. ಗೃಹಭಂಗ ಭೈರಪ್ಪನವರ ಇಷ್ಟವಾದ ಕಾದಂಬರಿಗಳಲ್ಲಿ ಒಂದಾಗಿದೆ ಮತ್ತು ಇದು ಸಮಾಜದ ಮೇಲೆ ಬೀರುವಂಥ ಪ್ರಭಾವ, ವೈಚಾರಿಕ ಆಳವನ್ನು ಕೂಡ ಹೊಂದಿದೆ. ಆವರಣ ಮಹಾಭಾರತಕ್ಕೆ ಸಂಬಂಧಿಸಿದ ಒಂದು ವಿಶಿಷ್ಟವಾದಂಥ ಕಾದಂಬರಿ. ಇದು ವಿಮರ್ಶಕರ ಮೆಚ್ಚುಗೆಗೂ ಕೂಡ ಪಾತ್ರ ಆಯಿತು. ದಾಟು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕಾದಂಬರಿಗಳಲ್ಲಿ ಒಂದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ನಿಜಕ್ಕೂ ಕೂಡ ಭಾರತೀಯ ಸಾಹಿತ್ಯ ಲೋಕಕ್ಕೆ ಇವತ್ತು ಬೇಸರದ ದಿನ. ಎಸ್.ಎಲ್. ಭೈರಪ್ಪ ಅವರು ನಿಧನ ಹೊಂದೋ ಕಾರಣ ಏನು, ಅವರಿಗೇನಾಗಿತ್ತು? ಖಂಡಿತವಾಗೂ ಇವತ್ತು ಸದ್ಯಕ್ಕೆ ಅರ್ಧ ಗಂಟೆ 1 ಗಂಟೆ ಅವಧಿಯ ಹಿಂದೆ ನಾಡಿನ ಹಿರಿಯ ಸಾಹಿತಿ ಆಗಿರುವಂತ ಎಸ್.ಎಲ್. ಭೈರಪ್ಪರು 94 ವರ್ಷ ಆಗಿತ್ತು ಅವ್ರಿಗೆ ನಿಧನ ಆಗಿದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕಂತೂ ಮಾಹಿತಿ ಸಿಗ್ತಾ ಇದೆ. ಹಿರಿಯ ಸಾಹಿತಿ ಪದ್ಮಭೂಷಣ ಎಸ್.ಎಲ್. ಭೈರಪ್ಪನವರು ಸಾಕಷ್ಟು ಸಾಧನೆಯನ್ನ ಮಾಡಿದ್ರು, ಸಾಕಷ್ಟು ಪುಸ್ತಕಗಳನ್ನ ಬರೆದಿದ್ರು. ಇದೇ ಸಂಬಂಧಪಟ್ಟಾಗೆ ಪದ್ಮಭೂಷಣ ಪ್ರಶಸ್ತಿ ಕೂಡ ಅವರ ಮುಡಿಗೆ ಏರಿಸುವಂತ ಕೆಲಸ ಕೂಡ ಆಗಿತ್ತು. ಸದ್ಯಕ್ಕೆ ಅವರಿಗೆ ವಯೋಸಹಜ ಕಾಯಿಲೆ ಇತ್ತು. ಆ ಕಾರಣದಿಂದಾಗಿ ಅವರು ಆ ಒಂದು ಕಾಯಿಲೆಯಿಂದ ಬಳಲ್ತಾ ಇದ್ರು ಎನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕೆ ಕುಟುಂಬದಿಂದ ಮಾಹಿತಿ ಬರ್ತಾ ಇದೆ. ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರುವಂತಹ ರಾಷ್ಟ್ರೋತ್ಥಾನ ಆಸ್ಪತ್ರೆ ಏನಿದೆಯೋ ಆ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಕೂಡ ಕುಟುಂಬದವರಿಂದ ಕೊಡಿಸಲಾಗ್ತಿತ್ತು ಎನ್ನುವಂತ ಮಾಹಿತಿಯನ್ನು ಕೂಡ ಸದ್ಯಕ್ಕೆ ಅವರ ಕುಟುಂಬದಿಂದ ಮಾಹಿತಿ ಬರ್ತಾ ಇದೆ. ಉಲ್ಲಾಳ ಬಳಿ ಇರುವಂತ ಈ ಒಂದು ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿ ಕಳೆದ 1 ವಾರದಿಂದ ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಸದ್ಯಕ್ಕೆ ಚಿಕಿತ್ಸೆ ಫಲಕಾರಿಯಾಗದೆ ಹೆಚ್ಚು ಕಡಿಮೆ ಈಗೇನು 3 ಗಂಟೆ ಏನಿದೆ 2:40 ಸಂದರ್ಭದಲ್ಲಿ ಅವರು ಮೃತಪಟ್ಟಿದ್ದಾರೆ ಎನ್ನುವಂತಹ ಅಧಿಕೃತವಾದಂತಹ ಮಾಹಿತಿಯನ್ನ ಕುಟುಂಬದ ಮೂಲಗಳಿಂದ ಸದ್ಯಕ್ಕಂತೂ ಸಿಗ್ತಾ ಇದೆ. ಸದ್ಯಕ್ಕೆ ಇವರು ಸಾಕಷ್ಟು ಸಾಧಕರಂದ್ರೆ ತಪ್ಪಾಗಲ್ಲ. ಸಾಹಿತ್ಯ ಕ್ಷೇತ್ರದಲ್ಲಿ ಮೂಲತಃ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ಸಂತೆ ಶಿವಾರದಲ್ಲಿ ಅವರು ಕಡು ಬಡತನದಲ್ಲಿ ಹುಟ್ಟಿದವಂತವ್ರು ಏನಿದಾರೋ 26/7 ತಿಂಗಳು 1934ರಲ್ಲಿ ಎಸ್.ಎಲ್. ಭೈರಪ್ಪನವರು ಜನ್ಮ ಅಂದ್ರೆ ಹುಟ್ಟನ್ನ ಪಡ್ಕೊಳ್ತಾರೆ. ಪ್ರಾಥಮಿಕ ಶಿಕ್ಷಣವನ್ನ ಹುಟ್ಟೂರಿನಲ್ಲೇ ಪಡೆದುಕೊಳ್ಳುವಂತ ಕೆಲಸ ಆಗುತ್ತೆ. ಜೊತೆಗೆ ಕಿತ್ತು ತಿನ್ನುವಂತಹ ಬಡತನ ಏನಿತ್ತು, ಜೊತೆಗೆ ಬೇಜವಾಬ್ದಾರಿ ತಂದೆ ಎನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಕೊಡಲಾಗ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲೇ ಪ್ಲೇಗ್ ಮಾರಿಯಿಂದ ತತ್ತರಿಸಿಕೊಂಡು ಪರಿಸರದಲ್ಲೂ ಕೂಡ ಅವರ ಸಣ್ಣ ವಯಸ್ಸಿನಲ್ಲಿ ಅವರ ತಾಯಿಯ ಧೀಮಂತಿಕೆಯ ಮೈಗೂಡಿಸ್ಕೊಂಡು ಅಂದ್ರೆ ಸಣ್ಣ ಮಗುವ ಒಂದು ವಯಸ್ಸಲ್ಲೇ ಅವರು ಸ್ವಂತ ಅವರ ಜವಾಬ್ದಾರಿತನವನ್ನ ವಹಿಸ್ಕೊಳ್ತಾರೆ ಎನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಜೊತೆಗೆ ಅವರ ಸಣ್ಣ ವಯಸ್ಸಿನಲ್ಲಿ ಅವರ ತಾಯಿಯನ್ನ ಧೀಮಂತಿಕೆಯ ಮೈಗೂಡಿಸ್ಕೊಂಡವಂತವ್ರು ಎನ್ನುವಂತ ಮಾಹಿತಿ ಏನಿದೆಯೋ, ಜೊತೆಗೆ ಸಾಕಷ್ಟು ದಿನಗಳ ಕಳೆದಂತೆ ಅವರ ವಿದ್ಯಾಭ್ಯಾಸವು ಕೂಡ ಮುಂದುವರೆದ ಭಾಗವಾಗಿ ಆಗತ್ತೆ. ಅವರು 5ನೇ ವಯಸ್ಸಿನಲ್ಲೇ ಅವರ ತಾಯಿಯನ್ನ
ಬಡತನ ಏನಿತ್ತು ಬಡತನದಿಂದಾಗಿ ಪ್ಲೇಗ್ ಒಂದು ಕಾಯಿಲೆಗೆ ತುತ್ತಾಗುವಂತ ಕೆಲಸ ಕೂಡ ಆಗತ್ತೆ. ಅದಾದ ಬಳಿಕ ತಂದೆ ತಾಯಿಯನ್ನ ಕಳೆದುಕೊಂಡಂತ ಬಳಿಕ ಇವರು ಹೆಚ್ಚಿನ ಜವಾಬ್ದಾರಿ ಇರುವಂತ ಕಾರಣದಿಂದಾಗಿ ಬೆಂಗಳೂರಿಗೂ ಕೂಡ ಅವರು ಆ ಒಂದು ಸಂದರ್ಭದಲ್ಲಿ ಬಂದು ಹೋಗುವಂತ ಕೆಲಸ ಮಾಡ್ತಾರೆ, ಇಲ್ಲೇ ನೆಲೆಸುವಂತ ಕೆಲಸ ಕೂಡ ಮಾಡ್ತಾರೆ ಎನ್ನುವಂತ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಜೊತೆಗೆ ಈಗ ಪ್ರಸ್ತುತ ಮೈಸೂರು ಜಿಲ್ಲೆಯ ಒಂದು ಜಾಗದಲ್ಲಿ ಅವರ ಕುಟುಂಬಸ್ಥರಿದ್ದಾರೆ. ಆ ಕುಟುಂಬಸ್ಥರಿಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ಸದ್ಯಕ್ಕೆ ಮಾಹಿತಿ ಪಡೆದುಕೊಳ್ಳುವಂತ ಕೆಲಸ ಆಗ್ತಾ ಇದೆ. ಒಟ್ಟಾರೆಯಾಗಿ ಅವರು ಈ ಒಂದು ಸಂದರ್ಭದಲ್ಲಿ ಮೃತಪಟ್ಟಿರುವಂತದ್ದು ಸಾಹಿತ್ಯ ಕ್ಷೇತ್ರಕ್ಕೆ ದೊಡ್ಡ ನಷ್ಟ ಅಂದ್ರೆ ತಪ್ಪಾಗಲ್ಲ. ಮಂಜುನಾಥ್, ಇನ್ನೊಂದು ಕಡೆಯಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಹೇಗೆ ಮಂಜುನಾಥ್? ಸದ್ಯಕ್ಕಂತೂ ಸಂಪತ್ ಈ ಒಂದು ಸಂದರ್ಭದಲ್ಲಿ ಮೃತಪಟ್ಟಿರುವಂತದ್ದಷ್ಟೇ ಮಾಹಿತಿ ಇದೆ. ಹೆಚ್ಚಿನ ಮಾಹಿತಿ ಕುಟುಂಬದ ಮೂಲಗಳಿಂದನೇ ಗೊತ್ತಾಗ್ಬೇಕಾಗತ್ತೆ. ಸದ್ಯಕ್ಕೆ ಕುಟುಂಬಸ್ಥರು ಕೂಡ ಮೈಸೂರು ಕಡೆಯಿಂದ ಸೇರಿದಂತೆ ಬೆಂಗಳೂರಿನಲ್ಲೂ ಕೂಡ ಒಂದಷ್ಟು ಜನ ಇಲ್ಲೇ ಇದ್ದಾರೆ ಎನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನೇನು 5-10 ನಿಮಿಷದಲ್ಲಿ ಅವ್ರ ಕುಟುಂಬದವರು ಕೂಡ ಆಸ್ಪತ್ರೆಗೆ ಬಳಿ ಬರ್ತಾರೆ ಎನ್ನುವಂತ ಮಾಹಿತಿಯನ್ನು ಕೂಡ ಆಸ್ಪತ್ರೆಯಲ್ಲಿರುವಂತಹ ವೈದ್ಯಾಧಿಕಾರಿಗಳು ಹೇಳ್ತಾ ಇರುವಂತದ್ದು. ಜೊತೆಗೆ ಸದ್ಯಕ್ಕಂತೂ SL ಭೈರಪ್ಪರವನ್ನ ಸದ್ಯಕ್ಕೆ ಅವರನ್ನು ತೋರ್ಸ್ಲಿಕ್ಕಂತೂ ಸಾಧ್ಯವಾಗ್ತಾ ಇಲ್ಲ. ಕುಟುಂಬದವ್ರಿಗೆ ಫಸ್ಟ್ ಮಾಹಿತಿಯನ್ನ ಕೊಟ್ಟು ಜೊತೆಗೆ ಅವರನ್ನ ಮೃತಪಟ್ಟಿರುವಂತಹ ಸಂಬಂಧಪಟ್ಟಿಗೆ ಅಧಿಕೃತವಾಗಿ ಅವರಿಗೆ ತೋರಿಸಿದಾದ ಬಳಿಕ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ. ಅದಾದ ಬಳಿಕ ಏನು ಅಧಿಕೃತವಾಗಿ ಅವ್ರ ಫ್ಯಾಮಿಲಿ ಏನಿದ್ದಾರೋ, ಕುಟುಂಬದವ್ರು ಏನಿದ್ದಾರೋ, ಮಾಧ್ಯಮಗಳ ಮುಂದೆ ಬಂದು ಅಂತಿಮ ದರ್ಶನ ವ್ಯವಸ್ಥೆ ಆಗ್ಬೋದು, ಸೇರಿದಂತೆ ಅಂತಿಮ ಸಂಸ್ಕಾರದ ಒಂದು ವ್ಯವಸ್ಥೆ ಎಲ್ಲೆಲ್ಲ ಕೈಗೊಳ್ತಾರೆ ಎನ್ನುವಂತ ಮಾಹಿತಿನ ಅಷ್ಟೇ ಇನ್ನು ಅವ್ರು ಕೊಟ್ಟಾದ ಬಳಿಕವಷ್ಟೇ ಗೊತ್ತಾಗತ್ತೆ. ಸಂಪತ್, ಥ್ಯಾಂಕ್ ಯು ಮಂಜುನಾಥ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪದ್ಮಭೂಷಣ ಮತ್ತು ಸರಸ್ವತಿ ಸಮ್ಮಾನ್ ಪುರಸ್ಕೃತ ಖ್ಯಾತ ಸಾಹಿತಿ SL ಭೈರಪ್ಪ ವಯೋಸಹಜ ಆರೋಗ್ಯ ಸಮಸ್ಯೆಯಿಂದ ನಿಧನ ಹೊಂದಿದ್ದಾರೆ. ಹೇಳ್ತಾ ಇದ್ದೆ ನಾನಾಗಲೂ ಕೂಡ, ಅವರು ಬರೆದಂಥ ಬರಹಗಳು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದಂಥ ಕೊಡುಗೆಗಳ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಕೊಡ್ತಾ ಇದ್ದೆ. ಸಂತೆ ಶಿವರ ಲಿಂಗಣ್ಣಯ್ಯ ಭೈರಪ್ಪ ಅಂತೇಳಿ ಇವರ ಪೂರ್ಣ ಹೆಸರು. ತಮ್ಮ ವಂಶರಕ್ಷಾ, ದಾಟು, ಪರ್ವದಂತಹ ಕೃತಿಗಳ ಮೂಲಕ ಕನ್ನಡದ ಸಾಹಿತ್ಯ ಲೋಕದಲ್ಲಿ ಅಳಿಸಲಾಗದ ಛಾಪನ್ನು ಮೂಡಿಸಿದಂಥ ಅವರು ಯುವ ಓದುಗರನ್ನು ಕೂಡ ಸೆಳೆದಿದ್ರು. ಅವರ ಬರಹಗಳನ್ನು ಓದ್ತಾ ಇದ್ರೆ, ಅವರ ಸಾಹಿತ್ಯಗಳನ್ನು ಓದ್ತಾ ಇದ್ರೆ, ಅವರ ಕಾದಂಬರಿಗಳನ್ನು ಓದ್ತಾ ಇದ್ರೆ ಅದರಲ್ಲಿದ್ದಂಥ ಸೆಳೆತ ಎಂಥವರನ್ನು ಕೂಡ ಓದಿಸಿಕೊಂಡು ಹೋಗ್ತಾ ಇತ್ತು. ನಿಜಕ್ಕೂ ಕೂಡ ಇದು ಬೇಸರದ ವಿಚಾರ. ಮೈಸೂರಿನಲ್ಲಿ ನಿವೃತ್ತಿ ಜೀವನವನ್ನು ಭೈರಪ್ಪನವರು ನಡೆಸ್ತಾ ಇದ್ರು ಎನ್ನುವಂಥದ್ದು ಗೊತ್ತಾಗಿದೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು, ಸಣ್ಣ ಪುಟ್ಟ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಹೀಗಾಗಿ ಕಳೆದೊಂದು ವರ್ಷದಿಂದ ಬೆಂಗಳೂರಿಗೆ ಬಂದು ವಾಸ ಇದ್ರು. ಇತ್ತೀಚೆಗೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ಅವರನ್ನು ದಾಖಲು ಮಾಡಲಾಗಿತ್ತು. ಇವತ್ತು ಕೊನೆಯುಸಿರೆಳೆದಿದ್ದಾರೆ. ಹೀಗಂತ ಆಸ್ಪತ್ರೆ ಮೂಲಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕನ್ನಡದ ಸಾಹಿತ್ಯದ ಸೇವೆಯಲ್ಲಿ ಸದಾ ಮುಂದೆ ಇರ್ತಾ ಇದ್ದಂಥ ಭೈರಪ್ಪ ಅವರ ಬರಹಗಳನ್ನು ಓದುವವರ ಸಾಲಿನಲ್ಲಿ ಹೊಸ ಯುಗದ ಜನರು ಕೂಡ ಇದ್ದರು ಅಂತ ಹೇಳಿದ್ರೆ, ಯಂಗ್ ಜನರೇಷನ್ ಜನರು ಕೂಡ ಇಷ್ಟಪಟ್ಟು ಅವರ ಬರಹಗಳನ್ನು ಓದ್ತಾ ಇದ್ರು. ಅವರ ಪ್ರಸಿದ್ಧ ಕೃತಿಗಳನ್ನು ಈಗಲೂ ಹಲವು ಯುವ ಜನರಿಗೆ ಓದುವಂತೆ ಮಾಡ್ತಾ ಇತ್ತು. ಅಷ್ಟರ ಮಟ್ಟಿಗೆ ಅವರ ಬರಹದಲ್ಲಿ ಶಕ್ತಿ ಇತ್ತು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಹಲವು ಯುವ ಜನರಿಗೆ ಮೊದಲ ಓದುವಂತೆ ಪ್ರೇರಣೆ ನೀಡುವವರ ಸಂಖ್ಯೆಗೇನು ಕಡಿಮೆ ಇರಲಿಲ್ಲ ಇವರ ಬರಹ.
ಇದೀಗ ಕನ್ನಡದ ಸಾಹಿತ್ಯ ಲೋಕದ ಬರವಣಿಗೆಯಲ್ಲಿ ಪೂರ್ಣ ವಿರಾಮವನ್ನು ಹಾಕಿದ್ದಾರೆ ಭೈರಪ್ಪನವರು. ಅವರು ನಮ್ಮೊಂದಿಗಿಲ್ಲ, ಆದರೆ ಅವರು ಬರೆದಂತಹ ಬರಹಗಳು ಎಂದಿಗೂ ಶಾಶ್ವತ. SL ಭೈರಪ್ಪ ಅವರು ಕೇವಲ ಕನ್ನಡ ಸಾಹಿತ್ಯ ಲೋಕಕ್ಕೆ ಮಾತ್ರ ಅಲ್ಲ, ಅವರು ಕನ್ನಡದಲ್ಲಿ ಬರೆದಂಥ ಬರಹಗಳು ಬೇರೆ ಬೇರೆ ಭಾಷೆಗಳಿಗೂ ಕೂಡ ಅನುವಾದ ಆಗಿತ್ತು. ಅಷ್ಟೇ ಅಲ್ಲದೆ ಭಾರತೀಯ ಬೇರೆ ಬೇರೆ ಭಾಷೆಗಳಿಗೂ ಕೂಡ ಅನುವಾದ ಆಗಿತ್ತು. SL ಭೈರಪ್ಪ ಅವರು ಕನ್ನಡದ ಪ್ರಮುಖ ಕಾದಂಬರಿಕಾರರು, ತತ್ವಜ್ಞಾನಿ ಮತ್ತು ಚಿಂತಕರಾಗಿದ್ದರು. ಅವರ ಕಾದಂಬರಿಗಳು ಭಾರತೀಯ ಭಾಷೆಗಳಿಗೆ ಅನುವಾದಗೊಂಡಿದ್ವು, ವ್ಯಾಪಕ ಜನಪ್ರಿಯತೆಯನ್ನು ಗಳಿಸಿವೆ. ಅವರಿಗೆ ಸರಸ್ವತಿ ಸಮ್ಮಾನ್ ಸಿಕ್ಕಿದ್ದು 2010ರಲ್ಲಿ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1975ರಲ್ಲಿ ಲಭಿಸುತ್ತೆ. ಹಾಗೆಯೇ 2023ರಲ್ಲಿ SL ಭೈರಪ್ಪ ಅವರಿಗೆ ಭಾರತ ಸರ್ಕಾರ ಪದ್ಮಭೂಷಣ ನೀಡಿ ಗೌರವಿಸುತ್ತೆ. ಈ ಪದ್ಮಭೂಷಣ ಸೇರಿದಂತೆ ಹಲವಾರು ಪ್ರಮುಖ ಪ್ರಶಸ್ತಿಗಳು SL ಭೈರಪ್ಪ ಅವರಿಗೆ ಸಂದಿವೆ. ನಮ್ಮ ಹುಟ್ಟೂರಿನ ಅಭಿವೃದ್ಧಿಗಾಗಿ ಮತ್ತು ಯುವ ಸಮಾಜದ ಇತರ ಕಾರ್ಯಗಳಿಗೆ ನೆರವು ನೀಡೋಕೆ ಡಾಕ್ಟರ್ SL ಭೈರಪ್ಪ ಅವರು ಪ್ರತಿಷ್ಠಾನ ಅಕಾಡೆಮಿಯನ್ನು ಕೂಡ ಸ್ಥಾಪನೆ ಮಾಡಿದರು. ಇವತ್ತು SL ಭೈರಪ್ಪ ಅವರನ್ನ ಕನ್ನಡದ ಸಾಹಿತ್ಯ ಲೋಕ, ಭಾರತೀಯ ಸಾಹಿತ್ಯ ಲೋಕ ಕಳೆದುಕೊಂಡಿದೆ. ಇದು ನಿಜಕ್ಕೂ ಕೂಡ ಬೇಸರದ ವಿಚಾರ. ಪದ್ಮಭೂಷಣ SL ಭೈರಪ್ಪ, ಸಂತೇಶಿವರ ಲಿಂಗಣ್ಣಯ್ಯ ಭೈರಪ್ಪ ಎನ್ನುವಂಥದ್ದಾಗಿ ಇವರ ಪೂರ್ಣ ಹೆಸರು. ಹಿರಿಯ ಸಾಹಿತಿ SL ಭೈರಪ್ಪ ಅವರು ವಿಧಿವಶರಾಗಿದ್ದಾರೆ. ಪದ್ಮಭೂಷಣ SL ಭೈರಪ್ಪ ಅವರಿಗೆ 94 ವರ್ಷ ವಯಸ್ಸಾಗಿತ್ತು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂಥ ಅವರನ್ನು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇತ್ತು. ಆದರೆ ಅವರು ಕೊನೆಯುಸಿರೆಳೆದಿದ್ದಾರೆ. ಇದೇ ವಿಚಾರದ ಕುರಿತಂತೆ ಮಾತನಾಡೋಕೆ ಹಾಲಿಬದಿ ಸಾಹಿತಿಯವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಾನು ಅಪ್ಪಸಾಹೇಬ್ ಅಲಿಬಾದಿ, ಬೆಳಗಾವಿ ಜಿಲ್ಲೆ ಅಥಣಿಯಿಂದ ಮಾತಾಡೋದು. ಸರ್, ವಿಷಯ ನಿಮಗೂ ಕೂಡ ಗೊತ್ತಾಯ್ತು ಅಂದ್ಕೊಳ್ತೀನಿ. ಹೌದು ಸರ್, ಗೊತ್ತಾಯ್ತು. ನಿಜಕ್ಕೂ ಕೂಡ ಸರ್, ಕನ್ನಡದ ಸಾಹಿತ್ಯ ಲೋಕ ಮಾತ್ರ ಅಲ್ಲ, ಭಾರತೀಯ ಸಾಹಿತ್ಯ ಲೋಕಕ್ಕೂ ಕೂಡ ಇದು ಬೇಸರದ ವಿಚಾರ. ಹೌದು ಸರ್, ತುಂಬಾ ದುಃಖದ ಸಂಗತಿ. ನಮ್ಮ ಕನ್ನಡ ಸಾರಸ್ವತ ಲೋಕಕ್ಕೆ ತುಂಬಲಾರದ ನಷ್ಟ ಅಂತ ಅನ್ಕೊಂಡಿದ್ವಿ. ಬಹಳ ದೊಡ್ಡ ಕಾದಂಬರಿಕಾರರು. ಹೌದು ಹೌದು. ಅವರು ಸುಮಾರು ಕಾದಂಬರಿಗಳನ್ನ ನಾನು ಓದಿದ್ದೇನೆ. ಬಹಳ ತುಂಬಾ ಖುಷಿ ಪಡ್ತೀವಿ. ಅವ್ರದೇ ಆದ ಒಂದು ಓದುವ ವಲಯ ಇದೆ. ಅವರ ತಬ್ಬಲಿಯು ನೀನಾದೆ ಮಗನೇ ಇರ್ಬೋದು, ದಾಟು ಮತ್ತು ವಂಶವೃಕ್ಷ ಮತ್ತು ಸಾಕಷ್ಟು ಕಾದಂಬರಿಗಳನ್ನು ಕನ್ನಡದ ಸಾರಸ್ವತ ಲೋಕಕ್ಕೆ ನೀಡಿದ್ದಾರೆ. ಮತ್ತು ಅವು ವಿಶ್ವದ ನಮ್ಮ ಭಾರತೀಯ ಭಾಷೆಗಳಲ್ಲಿ ಅಲ್ಲದೆ ವಿಶ್ವದ ಅನೇಕ ಭಾಷೆಗಳಲ್ಲಿ ಅವು ಭಾಷಾಂತರ ಹೊಂದಿದ್ದು ಅವರ ಪ್ರಖ್ಯಾತಿಗೆ ಖ್ಯಾತಿಗೆ ಸಾಕ್ಷಿಯಾಗಿವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ನೆನಪಿಸಿಕೊಳ್ತಾ ಇದ್ದೇನೆ. ಮಹಾನ್ ಕಾರನ್ನ ನಾವು ಕಳ್ಕೊಂಡಿದ್ದೇವೆ. ಸರಿ, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಸಮಾಜವನ್ನ ಬರಹಗಳ ಮೂಲಕವೂ ಬದಲಾಯಿಸಬಹುದು ಅಂತ ತೋರಿಸ್ಕೊಟ್ಟವರು SL ಭೈರಪ್ಪ ಅವರು. ಈ ವಿಚಾರದ ಕುರಿತಂತೆ ಹೇಳ್ತಾ ಹೋಗೋದಾದ್ರೆ ಸರ್. ಹೌದು ಸರ್, ಅವರಲ್ಲಿ ಕಾದಂಬರಿಯಲ್ಲಿ ಕೂಡ ಆ ವಿಷಯ ಸಾಕಷ್ಟು ಅವರು ತೋರಿಸಿದ್ದಾರೆ. ಮತ್ತು ಬರವಣಿಗೆ ಒಂದು ಸಮಾಜದ ಪ್ರತಿಬಿಂಬ ಅನ್ಬೋದು, ಅಥವಾ ಅದನ್ನ ನೋಡಿ ಸಮಾಜದಲ್ಲಿ ನಾವು ತಿದ್ದುಕೊಳ್ಳುವಂತ ಅಂಶಗಳು ಸಾಕಷ್ಟು ಇವೆ ಅನ್ನುವಂತ ವಿಷಯಗಳ ಬಗ್ಗೆ ಅವರು ಸಾಕಷ್ಟು ತಮ್ಮ ಕಾದಂಬರಿಗಳ ಮೂಲಕ ಅವರು ವ್ಯಕ್ತ ಮಾಡಿದ್ದಾರೆ. ಸರ್, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಅವರು ಬರೆದಂತ ಎಲ್ಲಾ ಬರಹಗಳನ್ನ ನೀವು ಓದಿದ್ರೆ ಹೇಗೆ ಸರ್? ನಾನು ಸುಮಾರಾಗಿ ಓದಿದ್ದೀನಿ ಸರ್, ಎಲ್ಲವನ್ನು ಓದ್ಲಿಕ್ಕೆ ಆಗಿಲ್ಲ ನನಗೆ. ಸರ್, ಯುವ ಸಮುದಾಯವನ್ನು ಅವರ ಬರಹಗಳು ಸೆಳಿತಾ ಇತ್ತು ಅಂತ ಹೇಳಿದ್ರೆ, ಎಂತ ಮಾಂತ್ರಿಕ ಶಕ್ತಿ ಇತ್ತು ಸರ್ ಅವರ ಬರಹದಲ್ಲಿ? ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ ಸರ್? ಅವರ ಬರಹದಲ್ಲಿ ಬಹಳ ಅದ್ಭುತವಾದ ಮಾನಸಿಕ ಶಕ್ತಿ ಇತ್ತು ಸರ್. ಅವರು
ದಾಟು, ವಂಶವೃಕ್ಷ, ನಾಯಿ ನೆರಳು ಮುಂತಾದ ಕಾದಂಬರಿಗಳನ್ನ ನಾವು ನೋಡ್ತಾ ಇದ್ರೆ ಅಲ್ಲೇ ಜನಸಾಮಾನ್ಯರಿಂದ ಹಿಡಿದು ದೊಡ್ಡ ದೊಡ್ಡ ಸಾಹಿತಿಯವರಿಗೆ ಅದನ್ನ ಓದಬೇಕು ಅನ್ನುವಂತ ತುಡಿತ ಪ್ರತಿಯೊಬ್ಬರ ಪ್ರೇಕ್ಷಕರಲ್ಲಿ ಬರ್ತಾ ಇತ್ತು ಅಂತ ಮಾತನ್ನ ಹೇಳ್ಬೋದು. ಆಮೇಲೆ ಪರ್ವವನ್ನ ಅವರು ಒಂದು ಮಹಾಭಾರತದ ಕಥೆಯನ್ನ ಅತ್ಯಂತ ಮಾರ್ಮಿಕವಾಗಿ ಇವತ್ತಿನ ಸಮಾಜಕ್ಕೆ ಹೊಂದಿಕೆ ಆಗುವಂತೆ ಪ್ರಾದೇಶಿಕವಾಗಿ ಅಲ್ಲೆಲ್ಲ ಸುತ್ತಾಡಿ, ಉತ್ತರ ಭಾರತದ ಹಲವಾರು ನಗರಗಳನ್ನ ಸುತ್ತಾಡಿ ಅಲ್ಲಿ ಪ್ರಾತ್ಯಕ್ಷಿಕೆಯನ್ನ ಮಾಡಿ ಅದನ್ನೆಲ್ಲ ಕಂಡುಂಡ ಅನುಭವಗಳನ್ನ ಅವರು ಅದರಲ್ಲಿ ದಾಖಲಿಸಿದ್ದಾರೆ. ಅದು ಹೀಗಾಗಿ ಅದ್ಭುತವಾದ ಕಾದಂಬರಿಯಾಗಿ ಅದು ಪರ್ವ ಮಾರ್ಪಟ್ಟಿದೆ ಅಂತ ಹೇಳಿ ನಾನು ಹೇಳಬಲ್ಲೆ. ಸರ್, ಭೇಟಿಯಾಗುವಂತ ಅವಕಾಶ ನಿಮ್ಗೆಲ್ಲಾದ್ರೂ ಸಿಕ್ಕಿತ್ತ ಸರ್ ಭೈರಪ್ಪ ಅವ್ರನ್ನ? ಭೈರಪ್ಪನ ಅವ್ರನ್ನ ಸಾಹಿತ್ಯ ಸಮ್ಮೇಳನಗಳಲ್ಲಿ ನಾನು ಭೇಟಿಯಾಗಿದ್ದೆ. ಆದ್ರೆ ಬಹಳಷ್ಟು ಅವ್ರಿಗೆ ಮುಖತ ನಾನು ಅವರು ಮಾತಾಡ್ಲಿಕ್ಕೆ ಆಗಿರ್ಲಿಲ್ಲ ಸರ್. ನಾವಿಲ್ಲಿ ಅತನಿಗೆ ಸಾಹಿತ್ಯ ಸಾಂಸ್ಕೃತಿಕ ಸಂಘ ಅಂತ ಹೇಳಿ ಒಂದು 60 ವರ್ಷದ ಸಂಘಟನೆ ಇದೆ ನಮ್ದು. ಆ ಸಂಘಟನೆ ಮೂಲಕ ಅವ್ರನ್ನ ಕರೆಸ್ಬೇಕಂತ ಹೇಳಿ ಬಹಳಷ್ಟು ಪ್ರಯತ್ನ ಮಾಡಿದ್ವಿ. ಆದ್ರೂ ಕೂಡ ಅವರು ಅಸ್ವಸ್ಥರಾಗಿದ್ದ ಕಾರಣ ಅವರು ಬರ್ಲಿಕ್ಕೆ ಒಪ್ಪಿರ್ಲಿಲ್ಲ ಸರ್. ಅದೇ ಕೊನೆಯ ಒಡನಾಟವ ಹೇಗೆ ಸರ್? ಹೌದು ಸರ್, ಸಾಹಿತ್ಯ ಸಮ್ಮೇಳನದಲ್ಲಿ ಏನ್ ಭೇಟಿ ಆಗ್ತಾ ಇದ್ವಿ ಅದೇ ಒಡನಾಟ, ಅದೇ ಕೊನೆ ಭೇಟಿ ಆಗಿತ್ತು. ಎಸ್ ಸರ್, ಥ್ಯಾಂಕ್ ಯು ಜೀ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಅಲಿಬಾದಿ ಸಾಹಿತಿಗಳು ಕೂಡ ಹೇಳ್ತಾ ಇದ್ರು, ಅವರೊಂದಿಗೆ ಕಳೆದಂಥ ಒಡನಾಟವನ್ನು ನಮ್ಮ ಜೀ ಕನ್ನಡ ನ್ಯೂಸ್ ಜೊತೆಗೆ ಹಂಚಿಕೊಳ್ತಾ ಇದ್ರು ಹಿರಿಯ ಸಾಹಿತಿಗಳು. ವೀಕ್ಷಕರೇ, ನಾನು ಆಗಲೂ ಕೂಡ ಹೇಳ್ತಾ ಇದ್ದೆ, ಸಮಾಜವನ್ನು ಬರಹದ ಮೂಲಕವೂ ತಿದ್ದಬಹುದು, ಸರಿಪಡಿಸಬಹುದು ಅಂತ ತೋರಿಸಿಕೊಟ್ಟಂಥವರು ಅದು SL ಭೈರಪ್ಪ ಅವರು. ನಿಜಕ್ಕೂ ಕೂಡ ಸಮಾಜವನ್ನು ತಿದ್ದೋಕ್ಕೋಸ್ಕರ ಹೋರಾಟಗಳು, ಈ ರೀತಿ ಬೇರೆ ಬೇರೆ ಮಾರ್ಗಗಳಿವೆ. ಆದರೆ ಅದೆಲ್ಲವನ್ನ ಪಕ್ಕಕ್ಕಿಟ್ಟು ಸಾಹಿತ್ಯದ ಮೂಲಕ, ನನ್ನ ಬರವಣಿಗೆ ಮೂಲಕ ನಾನು ಸಮಾಜವನ್ನು ತಿತ್ತೇನೆ, ಸಮಾಜವನ್ನು ಸರಿಪಡಿಸ್ತೇನೆ, ಯುವ ಸಮುದಾಯವನ್ನು ಅವರಲ್ಲಿ ಓದುವಂಥ ಆಸಕ್ತಿಯನ್ನು ಬೆಳೆಸುವಂಥ ಕೆಲಸವನ್ನು ಮಾಡಿದವರು ಅದು ಕನ್ನಡದ ಸಾಹಿತಿ ಡಾಕ್ಟರ್ SL ಭೈರಪ್ಪ ಅವರು. ನಿಜಕ್ಕೂ ಕೂಡ ಇದು ಬೇಸರದ ವಿಚಾರ. ನಿಜಕ್ಕೂ ಕೂಡ ಅವರು ವಿಧಿವಶರಾಗಿದ್ದಾರೆ ಎನ್ನುವಂಥ ಸುದ್ದಿಯನ್ನು ಕೇಳ್ತಾ ಇದ್ದಂತೆ ಕನ್ನಡದ ಸಾಹಿತ್ಯ ಲೋಕ ಕಣ್ಣೀರಲ್ಲಿ ಮುಳುಗಿದೆ. ಪದ್ಮಭೂಷಣ, ಸರಸ್ವತಿ ಸಮ್ಮಾನ್ ಪುರಸ್ಕೃತ ಖ್ಯಾತ ಸಾಹಿತಿ SL ಭೈರಪ್ಪ ವಯೋಸಹಜ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದ ಅವರು ಕೊನೆಯುಸಿರೆಳೆದಿದ್ದಾರೆ. ಅವರ ಸಾಧನೆಗಳ ವಿವರವನ್ನು ನಾನು ನಿಮಗೆ ಎಳೆ ಎಳೆಯಾಗಿ ಹೇಳ್ತಾ ಇದ್ದೆ. ಯಾವ ರೀತಿಯ ಸಾಧನೆ ಅವರದ್ದು, ಎಂಥ ಸಾಧನೆ, ನಿಜಕ್ಕೂ ಕೂಡ ಶ್ಲಾಘನೀಯ. ಭೈರಪ್ಪನವರು ಇವತ್ತು ನಮ್ಮೊಂದಿಗೆ ಇಲ್ಲ ಇರಬಹುದು, ಆದರೆ ಅವರು ಕನ್ನಡದ ಸಾಹಿತ್ಯ ಲೋಕಕ್ಕೆ ಕೊಟ್ಟಂತ ಕೊಡುಗೆಗಳು ಅಪಾರ. ಮೈಸೂರಿನಲ್ಲಿ ನಿವೃತ್ತಿಯ ಜೀವನವನ್ನು ಭೈರಪ್ಪನವರು ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರಿಗೆ ಸಣ್ಣ ಪುಟ್ಟ ವಯೋಸಹಜ ಅನಾರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಂಡಿದ್ವು. ಹೀಗಾಗಿ ಅವರನ್ನ ಮೈಸೂರಿನಿಂದ ಬೆಂಗಳೂರಿಗೆ ಕರ್ಕೊಂಡು ಬರಲಾಗಿತ್ತು. ಬೆಂಗಳೂರಿನಲ್ಲೇ ಭೈರಪ್ಪನವರು ವಾಸ ಇದ್ರು. ಇತ್ತೀಚೆಗೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ರು. ಆದರೆ ಇವತ್ತು ಕೊನೆಯುಸಿರೆಳೆದಿದ್ದಾರೆ ಎನ್ನುವಂಥ ಮಾಹಿತಿ ಸಿಕ್ಕಿವೆ. ಆಸ್ಪತ್ರೆ ಮೂಲಗಳು ಕೊಟ್ಟಿರುವಂಥ ಮಾಹಿತಿ ಇದು. ಕನ್ನಡದ ಸಾಹಿತ್ಯ ಸೇವೆಯಲ್ಲಿ ಸದಾ ಭೈರಪ್ಪನವರು ಮುಂದೆ ಇರ್ತಾ ಇದ್ರು.
ಅವರ ಬರಹಗಳನ್ನು ಓದುವವರ ಸಾಲಿನಲ್ಲಿ ಹೊಸ ಯುಗದ ನವ ಯುವಕರೇ ಹೆಚ್ಚಿದ್ರು. ಅವರ ಪ್ರಸಿದ್ಧ ಕೃತಿಗಳನ್ನು ಈಗಲೂ ಹಲವು ಯುವಜನರಿಗೆ ಮೊದಲ ಓದಾಗಿ ಓದುವಂತೆ ಪ್ರೇರೇಪಣೆಯನ್ನು ಕೊಟ್ಟಿದೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಇದೀಗ ಕನ್ನಡದ ಸಾಹಿತ್ಯ ಲೋಕದ ಬರವಣಿಗೆಯಲ್ಲಿ ಪೂರ್ಣ ವಿರಾಮವನ್ನು ಹಾಕಿದ್ದಾರೆ. ಶಾಶ್ವತ ಪೂರ್ಣ ವಿರಾಮವನ್ನು ಎಸ್.ಎಲ್. ಭೈರಪ್ಪನವರು ಹಾಕಿದ್ದಾರೆ. ಎಸ್.ಎಲ್. ಭೈರಪ್ಪ ಅವರು ಕನ್ನಡದ ಪ್ರಮುಖ ಕಾದಂಬರಿಕಾರರು, ತತ್ವಜ್ಞಾನಿ, ಚಿಂತಕರು, ಸಾಹಿತಿ. ಅವರ ಕಾದಂಬರಿಗಳು ಭಾರತೀಯ ಭಾಷೆಗಳಿಗೆ ಅನುವಾದಗೊಂಡಿವೆ, ವ್ಯಾಪಕ ಜನಪ್ರಿಯತೆಯನ್ನು ಕೂಡ ಗಳಿಸಿವೆ. ಅವರಿಗೆ ಸರಸ್ವತಿ ಸಮ್ಮಾನ್ 2010ರಲ್ಲಿ ಸರಸ್ವತಿ ಸಮ್ಮಾನ್, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1975ರಲ್ಲಿ ಲಭಿಸುತ್ತೆ. ಹಾಗೆಯೇ ಅವರ ಸಾಧನೆಗಳ ವಿಚಾರವಾಗಿ ನಾನು ಹೇಳ್ತಾ ಇದ್ದೆ. 2023ರಲ್ಲಿ ಕೇಂದ್ರ ಸರ್ಕಾರ, ಭಾರತ ಸರ್ಕಾರ ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಕೂಡ ಎಸ್.ಎಲ್. ಭೈರಪ್ಪ ಅವರನ್ನ ಗೌರವಿಸಿತ್ತು. ವಯಸ್ಸು 94 ಆಗಿತ್ತು. ಹಾಗೆಯೇ ಅವರ ಕಾದಂಬರಿಗಳು ಯಾವ್ಯಾವ ಕಾದಂಬರಿ ಅಂತ ಹೇಳಿದರೆ ಚಿರಪರಿಚಿತ ಓದುಗರಿಗೆ ಎಸ್.ಎಲ್. ಭೈರಪ್ಪ ಅಂತ ಹೇಳಿದರೆ ಸಾಕು. ಅವರ ಕಾದಂಬರಿಗಳ ಹೆಸರು ಹೇಳಬೇಕಂತಿಲ್ಲ. ಎಸ್.ಎಲ್. ಭೈರಪ್ಪ ಅಂತ ಹೇಳಿದರೆ ಅವರ ಯುವ ಪೀಳಿಗೆಯ ಓದುಗರು ಕೂಡ ಒಂದೊಂದಾಗಿ ಪಟ ಅಂಥೇಳಿ ಅವರ ಬರಹಗಳ ಹೆಸರುಗಳನ್ನು ಹೇಳ್ತಾರೆ. ಅಷ್ಟು ಪ್ರಸಿದ್ಧಿಯನ್ನು ಪಡೆದವರು ಎಸ್.ಎಲ್. ಭೈರಪ್ಪ ಅವರು. ಮೈಸೂರು ಬಿಟ್ಟು ಬೆಂಗಳೂರಿನಲ್ಲೇ ನೆಲೆಸಿದ್ರು. ಆವರಣ, ವಂಶವೃಕ್ಷ, ತಂತು, ಸಾಕ್ಷಿ, ಅಂಚು, ಧರ್ಮಶ್ರೀ, ಉತ್ತರಾಖಂಡ ಕೃತಿ ಇದೆಲ್ಲವೂ ಕೂಡ ರಚನೆ ಮಾಡಿರೋದು ಭೈರಪ್ಪನವರು. ದೂರ ಸರಿದರು, ಮತದಾನ, ಜಲಪಾತ, ನಾಯಿ ನೆರಳು, ನಿರಾಕರಣ, ಗ್ರಹಣ, ಅನ್ವೇಷಣೆ, ನೆಲ, ಅಂಚು, ಸ್ವಾರ್ಥ, ಮಂದ್ರ, ಕಾವಲು ಕಾದಂಬರಿ ಭೈರಪ್ಪನವರು ಬರೆದಿದ್ರು. ಸದ್ಯ ಸಾಹಿತ್ಯ ಲೋಕ ಅವರನ್ನು ಕಳೆದುಕೊಂಡು ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಸಂತೆ ಶಿವರ ಲಿಂಗಯ್ಯ ಭೈರಪ್ಪ ಇವರ ಹೆಸರು. ಸಂತೆ ಶಿವರ ಲಿಂಗಣ್ಣಯ್ಯ ಭೈರಪ್ಪ ಎನ್ನುವಂಥದ್ದಾಗಿ ಇವರ ಪೂರ್ಣ ಹೆಸರು ಡಾಕ್ಟರ್ ಎಸ್.ಎಲ್. ಭೈರಪ್ಪ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ಎಸ್.ಎಲ್. ಭೈರಪ್ಪ, ಡಾಕ್ಟರ್ ಎಸ್.ಎಲ್. ಭೈರಪ್ಪ ಕರ್ನಾಟಕದಲ್ಲಿ ಮಾತ್ರ ಅಲ್ಲದೆ ಭಾರತದಾದ್ಯಂತ ಸಾಹಿತ್ಯಾಸಕ್ತರಿಗೆ ಚಿರಪರಿಚಿತ ಹೆಸರಿದು. ಕನ್ನಡ ಕಾದಂಬರಿ ಸಾಹಿತ್ಯವನ್ನು ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಿರುವಂಥ ಕೀರ್ತಿ ಎಸ್.ಎಲ್. ಭೈರಪ್ಪ ಅವರಿಗೆ ಸಲ್ಲುತ್ತೆ. ಕನ್ನಡದ ಸಾರಸತ್ವ ಲೋಕಕ್ಕೆ ಮೊದಲ ಸರಸ್ವತಿ ಸನ್ಮಾನ್ ಪ್ರಶಸ್ತಿಯ ಗೌರವವನ್ನು ತಂದುಕೊಟ್ಟ ಸಂತೆ ಶಿವರ ಲಿಂಗಣ್ಣಯ್ಯ ಭೈರಪ್ಪನವರ ಕಾದಂಬರಿಗಳು ಭಾರತದ ಬಹುತೇಕ ಭಾಷೆಗಳಿಗೆ ಅನುವಾದಗೊಂಡಿವೆ, ಸಿನಿಮಾಗಳಾಗಿವೆ. ಭೈರಪ್ಪನವರ ಕಾದಂಬರಿಗಳ ಕಥಾವಸ್ತು ಮಾನವ ಸಹಜ ಸಂವೇದನೆಗಳ ಸುತ್ತ ಹೊಂದಿಕೊಂಡಿತು. ತಮ್ಮ ತತ್ವಶಾಸ್ತ್ರ ಮತ್ತು ಸಂಸ್ಕೃತಿಯ ಆಳವಾದ ಅಧ್ಯಯನ ಅವರ ಬರಹಗಳಲ್ಲಿ ಕಾಣಸಿಗ್ತಾ ಇತ್ತು. ಗ್ರಾಮೀಣ ಜೀವನ ಮತ್ತು ಮಹಾನಗರದ ಬದುಕನ್ನು ಅವರು ಹತ್ತಿರದಿಂದ ಕಂಡವರು ಎಸ್.ಎಲ್. ಭೈರಪ್ಪನವರು. ಅಧ್ಯಯನ ಮತ್ತು ಜೀವನ ಅನುಭವ ಮಿತಿಗೊಂಡು ಸೃಷ್ಟಿಯಾಗುವಂಥ ಅವರ ಕಾದಂಬರಿಯ ಪಾತ್ರಗಳು ತಮ್ಮ ಬೇರುಗಳನ್ನು ಭಾರತೀಯ ನೆಲದಲ್ಲಿ ಕಂಡುಕೊಳ್ಳುತ್ತವೆ. ಕರ್ನಾಟಕದ ಆದಿಯಾಗಿ ಮತ್ತು ವಿದೇಶಗಳಲ್ಲೂ ಕೂಡ ಅವರ ಕಾದಂಬರಿಗಳ ಕುರಿತಾದ ವಿಚಾರ ಗೋಷ್ಠಿಗಳು ಕೂಡ ನಡೆದಿದ್ವು. ಅವರ ಕಾದಂಬರಿಗಳ ಅಧ್ಯಯನ ಗ್ರಂಥ ಸಂಪುಟಗಳು ಹೊರಬಂದಿವೆ.